ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ನಾನೊಂದು ಬ್ಯೂಟಿಫುಲ್ ಆದಂಥ ಆ್ಯಪು SD-Pay ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ. SD-Pay ಆ್ಯಪ್ ನಿಮಗೆ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲೂ ಕೂಡ ನಿಮಗೆ ಇದು ಸಿಗುತ್ತೆ. ಈ ಒಂದು ರೆಫರ್ ಲಿಂಕ್ನ ಸಹಾಯದಿಂದ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಒಂದು ಆ್ಯಪ್ನ ಮುಖಾಂತರ ನಾವು ಮೊಬೈಲ್ ರಿಚಾರ್ಜ್, TV ರಿಚಾರ್ಜ್, DTH, ಫಾಸ್ಟ್ಯಾಗ್, ಇನ್ಶೂರೆನ್ಸ್ ಪೇಮೆಂಟ್ ಈ ಥರ ಸಾಕಷ್ಟು ಬೇರೆ ಬೇರೆ ಯುಟಿಲಿಟೀಸ್ಗಳನ್ನು ನಾವು ಈ ಒಂದು ಆ್ಯಪ್ ಮುಖಾಂತರ ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಲ್ಲಿ QR ಕೋಡ್ ಕೂಡ ಇದೆ. QR ಕೋಡ್ ಮುಖಾಂತರ ನಾವು ಪೇಮೆಂಟ್ ಕೂಡ ಮಾಡ್ಬೋದು. ಜೊತೆಯಲ್ಲಿ SD to SD ಪೇಮೆಂಟ್ ಕೂಡ ನಾವು ಮಾಡ್ಬೋದು. ಹಾಗೆ ಈ ಒಂದು ಆ್ಯಪ್ ಮುಖಾಂತರ ಲೋನ್ನ ಅವಶ್ಯಕತೆ ಇತ್ತಂದರೆ ಲೋನ್ ಕೂಡ ನಾವು ತೊಗೋಬೋದು. KYC ಕಂಪ್ಲೀಟ್ ಆದ ನಂತರ ನಿಮ್ಮ ಸಿಬಿಲ್ ಚೆನ್ನಾಗಿತ್ತಂದರೆ ನಿಮಗೆ ಆ ಸಿಬಿಲ್ಗೆ ತಕ್ಕಂಗೆ ನಿಮಗೆ ಎಷ್ಟು ಬೇಕಷ್ಟು ಇಲ್ಲಿ ಲೋನನ್ನು ಕೂಡ ತೊಗೋಬೋದು. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳನ್ನು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ SD-Pay ಪ್ಲ್ಯಾಟ್ಫಾರ್ಮಲ್ಲಿ ತರುವಂಥ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲ ಪ್ರಯತ್ನ ಬಂದುಬಿಟ್ಟು SD ಚಾಟ್. ಈ SD ಚಾಟ್ ಮುಖಾಂತರ ಹೇಗೆ ನಾವು ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ ಅದೇ ಥರ ಈ ಒಂದು ಅಪ್ಲಿಕೇಶನಲ್ಲಿ ನಾವು ವಾಟ್ಸಪ್ ಥರ ನಾವು SD ಚಾಟನ್ನು ಬಳಸ್ಕೋಬೋದು. ಹಾಗೆ ಹೊಸ ವರ್ಷದ ಹೊಸದರಲ್ಲಿ ಇನ್ನೂ ಸಾಕಷ್ಟು ಆಪ್ಷನ್ಸ್ ಈ ಒಂದು ಅಪ್ಲಿಕೇಶನಲ್ಲಿ ಆ್ಯಡ್ ಆಗಲಿಕ್ಕಿದೆ. ಅದರಲ್ಲಿ ನಾವು ಹೇಳೋದಾದರೆ SD ಕ್ಯಾಬ್ ಅಂತಂದರೆ ಏನು ಟ್ಯಾಕ್ಸಿ ಸರ್ವಿಸ್ ನಾವು ನೋಡ್ತೀವಿ, ಓಲಾ, ಊಬರ್, ಸೊ ಆ ಥರದ್ದು ಬರಲಿಕ್ಕಿದೆ. ಅದ್ರ ಜೊತೆಯಲ್ಲಿ SD ಫುಡ್ ಏನು ಝೊಮ್ಯಾಟೊ, ಸ್ವಿಗ್ಗಿ ನೋಡ್ತಾ ಇದ್ದೀವಿ ಅದೇ ಥರ ಒಂದು ಆಪ್ಷನ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಲಿಕ್ಕಿದೆ. ಸೊ ಅದೇ ರೀತಿಯಲ್ಲಿ SD ಆನ್ಲೈನ್ ಸ್ಟೋರ್, ಈಗ ನಾವು ಏನು ಫ್ಲಿಪ್ಕಾರ್ಟು, ಅಮೆಝಾನ್, ಸೊ ಏನು ಆನ್ಲೈನ್ ಶಾಪಿಂಗ್ ಮಾಲ್ಗಳನ್ನು ನೋಡ್ತಿದ್ದೀವಿ ಅದೇ ಥರ ನಮ್ಮಲ್ಲೂ ಕೂಡ ಆ್ಯಡ್ ಆಗಲಿಕ್ಕಿದೆ ಅತಿ ಶೀಘ್ರದಲ್ಲೇ. ಅದಕ್ಕೆ ತಕ್ಕಂತಹ ಪ್ರಯತ್ನ ಆಲ್ರೆಡಿ ನಡೀತಾ ಇದೆ. ಹಾಗೆ SD-Pay ಅಪ್ಲಿಕೇಶನ್ನಲ್ಲಿ ನಮಗೆ ಅತಿ ಶೀಘ್ರದಲ್ಲಿ QR ಕೋಡ್ ಕೂಡ ಸಿಗಲಿಕ್ಕಿದೆ. ಈ QR ಕೋಡ್ ನಮಗೆ ಪರ್ಸ್ನಲ್ ಆಗಿರುತ್ತೆ. ಈಗ ನಾವು ಹೇಗೆ ಫೋನ್ಪೇ, ಪೇಟಿಎಮ್ ಮುಖಾಂತರ ನಮ್ಮದೇ ಆದಂಥ QR ಕೋಡ್ ಇರುತ್ತೆ ಅದೇ ಥರ ನಮ್ಮ SD-Payದಲ್ಲೂ ಕೂಡ ನಾವು ಪರ್ಸ್ನಲ್ ಆಗಿ QR ಕೋಡನ್ನು ಜನ್ರೇಟ್ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಇನ್ನೊಂದು ಖುಷಿ ವಿಚಾರ, ವೆಂಡರ್ ಕೋಡ್ ಕೂಡ ಸಿಗುತ್ತೆ. ಸೊ ಇದನ್ನು ನಿಮಗೆ ನಿಯರ್ ಬೈ ಏನೆಲ್ಲ ನಿಮ್ಮ ಪರಿಚಯಸ್ಥರ ಸ್ಟೋರ್ಸ್ಗಳು ಇರುತ್ತೆ ಅಲ್ಲಿ ನೀವು ಆ ಒಂದು QR ಕೋಡ್ ಸ್ಟಿಕ್ಕರನ್ನು ಅಂಟಿಸ್ಬೋದು. ಸೊ ಇದರಿಂದನೂ ಕೂಡ ನಿಮಗೆ ಕೆಲವೊಂದು ಬೆನಿಫಿಟ್ಸ್ ಫ್ಯೂಚರ್ ಡೇಸಲ್ಲಿ ಸಿಗಲಿಕ್ಕಿದೆ. ಅದನ್ನು ನಿಮಗೆ ಮತ್ತೆ ಫ್ಯೂಚರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. SD-Pay ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ನಂತರ ನಿಮಗೆ ಈ ತರಹ ಒಂದು ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಮೊದಲಿಗೆ ನಾವು KYC ಆಪ್ಷನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೊ KYCಯನ್ನು ಮಸ್ಟ್ ಆ್ಯಂಡ್ ಶುಡ್ ನಾವು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕಾಗುತ್ತೆ. KYC ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾವು ಸೆಲ್ಫಿಯನ್ನು ತಗೋಬೇಕು. ಅದಾದ ನಂತರ ನಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಫ್ರಂಟ್ ಮತ್ತು ಬ್ಯಾಕ್ ಇಮೇಜನ್ನು ನಾವು ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿ ಅದನ್ನು ಮೊದಲಿಗೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದ ನಂತರ ವೆರಿಫೈ ಅಂತ ಬರುತ್ತೆ. ವೆರಿಫೈ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೊಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿದಾಗ ನಮ್ಮದು KYC ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಹಾಗೆ ಹೀಗೆ ನಾವು ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡುವಾಗ MPIN ಸೆಟ್ ಮಾಡ್ತೀವಿ ಅದೇ ಥರ ಇಲ್ಲೂ ಕೂಡ ನಮಗೆ MPIN ಸೆಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಇರುತ್ತೆ. ನೀವು ಫಿಂಗರ್ ಪ್ರಿಂಟನ್ನು ಕೂಡ ಸೆಟ್ ಮಾಡ್ಬೋದು ಅಥವಾ ಪ್ಯಾಟರ್ನ್ ಲಾಕನ್ನು ಕೂಡ ಸೆಟ್ ಮಾಡ್ಬೋದು ಅಥವಾ MPIN ಕೂಡ ನೀವು ಬಳಸ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಅದನ್ನು ಮರಿಲಿಕ್ಕೆ ಹೋಗಬೇಡಿ, ಎಲ್ಲಾದರೂ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಥವಾ ನಿಮ್ಗೆ ಈಸಿಯಾಗಿರ್ತಕ್ಕಂಥ ನಂಬರನ್ನು ಹಾಕಿ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಇದಾದ ನಂತರ ಆ್ಯಡ್ ಬ್ಯಾಲೆನ್ಸ್ ಆಪ್ಷನಿಗೆ ಹೋಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಫಂಡನ್ನು ಅಲ್ಲಿ ಎಂಟರ್ ಮಾಡಬೇಕಾಗಿರುವಂಥದ್ದು. 1,000ನೋ 2,000ನೋ 5,000ನೋ ಎಷ್ಟು ಬೇಕಾದ್ರೂ ನಾವು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿ ಅಲ್ಲಿ ಆ್ಯಡ್ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಸೊ ಇಮಿಡಿಯೇಟ್ಲಿ ನಮಗೆ ಫೋನ್ಪೇ, ಗೂಗಲ್ ಪೇ ಓಪನ್ ಆಗುತ್ತೆ. ಅದರ ಮುಖಾಂತರ ನಾವು ಇಲ್ಲಿ ಫಂಡನ್ನು ಆ್ಯಡ್ ಮಾಡುವಂಥದ್ದು ಇದು ಒಂದೇ ಆಪ್ಷನ್ಸ್ ಆಗಿರುತ್ತೆ. ಪೇಮೆಂಟನ್ನು ಆ್ಯಡ್ ಮಾಡಲಿಕ್ಕೆ ಇನ್ನೊಂದು ಆಪ್ಷನ್ಸ್ ಬಂದುಬಿಟ್ಟು ಆನ್ಲೈನ್ ಪೇಮೆಂಟ್ನ ಪಕ್ಕದಲ್ಲಿ ಮೈ SD-Pay ಅಕೌಂಟ್ ಅಂತ ಇದೆ. ಇದನ್ನು ಓಪನ್ ಮಾಡಿದಾಗ ನಿಮ್ಮ ಒಂದು ಪರ್ಸ್ನಲ್ ಬ್ಯಾಂಕ್ನ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ. ಯಾವುದೇ ಬ್ಯಾಂಕಿಂದ ಆಗಿರ್ಬೋದು. ಸೊ ಸ್ಟೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಯಾವ್ದು ಬೇಕಾದ್ರೂ ಬ್ಯಾಂಕಿಂದ ನೀವು ನಿಮ್ಮ ಒಂದು ಅಕೌಂಟ್ ನಂಬರ್, IFSC ಕೋಡ್ ಇವೆಲ್ಲ ಎಂಟರ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಸಾಕಷ್ಟು ವ್ಯಾಲೆಟ್ಗಳನ್ನು ನೋಡಿರ್ತಾರೆ ನೀವು, ಫೋನ್ಪೇ ವ್ಯಾಲೆಟು, ಪೇಟಿಎಮ್ ವ್ಯಾಲೆಟು. ಇದರಲ್ಲಿ ಆ ವ್ಯಾಲೆಟಲ್ಲಿ ಇರ್ತಕ್ಕಂಥ ಫಂಡನ್ನು ನೀವು ಯೂಸ್ ಮಾಡಿ ಖಾಲಿ ಮಾಡಬೇಕಾಗಿರುತ್ತೆ. ಬಟ್ SD-Pay ವ್ಯಾಲೆಟಲ್ಲಿ ಇರ್ತಕ್ಕಂಥ ಫಂಡನ್ನು ನೀವು ಯಾವುದೇ ಸಮಯದಲ್ಲಿ ಬೇಕಾದ್ರೂ ನಿಮ್ಮ ಅಕೌಂಟಿಗೆ ರಿಟರ್ನ್ ಪಡೀಲಿಕ್ಕೆ ಸೊ ಈ ಒಂದು ಅಕೌಂಟ್ ನಂಬರನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಅಕೌಂಟ್ ನಂಬರ್ ಆ್ಯಡ್ ಆದ ನಂತರ ನಮ್ಮ ಒಂದು SD-Pay ಖಾತೆಯಲ್ಲಿ ನಿಮಗೆ ಒಂದು ಎಕ್ಸಿಸ್ ಬ್ಯಾಂಕಲ್ಲಿ ಒಂದು ವರ್ಚುವಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈ ವರ್ಚುವಲ್ ಅಕೌಂಟಿಗೆ ನಾವು ಬೇಕಾದಷ್ಟು ಫಂಡನ್ನು ನಾವು ಆ್ಯಡ್ ಮಾಡ್ಬೋದು. IMPS ಮುಖಾಂತರ ಆ್ಯಡ್ ಮಾಡ್ಬೋದು ಅಥವಾ ನಾವು ಬ್ಯಾಂಕಿಗೆ ಹೋಗ್ಬಿಟ್ಟು ಕೂಡ ಈ ಒಂದು ಅಕೌಂಟ್ಗೆ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು. ಈ ಒಂದು ವರ್ಚುವಲ್ ಅಕೌಂಟ್ ನಮ್ಮ ಹೆಸರಲ್ಲೇ ಇರೋದ್ರಿಂದ ಇಲ್ಲಿ ಯಾವುದೇ ಭಯ ಪಡುವಂಥ ಅಗತ್ಯ ಇರಲ್ಲ. ನಾವು ಇದನ್ನು ನಮ್ಮ ಒಂದು ಬ್ಯಾಂಕಿಂಗ್ ಆ್ಯಪ್ ಮುಖಾಂತರ ಕೂಡ ಅಪ್ಲೋಡ್ ಮಾಡ್ಬೋದು ಅಥವಾ ಬ್ಯಾಂಕಿಗೆ ಹೋಗಿ ಕೂಡ ನಾವು ಡೆಪಾಸಿಟ್ ಮಾಡ್ಬೋದು. ನಮ್ಮ ಹೆಸರಲ್ಲೇ ಈ ಒಂದು ಅಕೌಂಟ್ ಓಪನ್ ಆಗಿರುತ್ತೆ. ಈ ಅಕೌಂಟಿಗೆ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡುವಂತ ಬಳಸ್ಕೋಬಹುದು. ಸೊ ಜೊತೆಯಲ್ಲಿ ಇದನ್ನು ಬೇಡದೇ ಇರತಕ್ಕಂಥ ಸಮಯದಲ್ಲಿ ನಮ್ಮ ಅಕೌಂಟಿಗೆ ವಾಪಸ್ ವಿಡ್ರಾಲ್ ಕೂಡ ಮಾಡ್ಕೋಬೋದು. ವಿಡ್ರಾಲ್ ಮಾಡ್ಕೊಳ್ಳಿಕ್ಕೆ ನಮಗೆ IMPS, RTGS ಮತ್ತು ನೆಫ್ಟ್ ಈ ಥರ 3 ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ 1 ಮಿನಿಟ್ ಒಳಗಡೆ ನಮ್ಮ ಅಕೌಂಟಿಗೆ ಆ ಅಮೌಂಟು ಬಂದುಬಿಡುತ್ತೆ. ಈ ಆ್ಯಪನ್ನು ರೆಫರ್ ಮಾಡೋದ್ರಿಂದನೂ ಕೂಡ ನಾವು ಇಲ್ಲಿ ಇನ್ಕಮನ್ನು ಪಡಿಬೋದು. ಜೊತೆಯಲ್ಲಿ ನಮ್ಮ ವ್ಯಾಲೆಟಲ್ಲಿ ಏನು ಫಂಡನ್ನು ನಾವು ಇಡ್ತೀವಿ ಅದ್ರ ಮೇಲೂ ಕೂಡ ಕೆಲವೊಂದು
ರಿವಾರ್ಡ್ ಪಾಯಿಂಟ್ ಕೂಡ ನಮಗೆ ಕಂಪನಿ ಕೊಡ್ತಾ ಇದೆ. ಈ ರಿವಾರ್ಡ್ ಪಾಯಿಂಟನ್ನು ನಾವು 2 ವರ್ಷದೊಳಗಡೆ 2 ವರ್ಷದ ತನಕ ನಾವು ಎಷ್ಟು ಬೇಕಾದಷ್ಟು ಅರ್ನಿಂಗನ್ನು ಮಾಡ್ಕೋಬೋದು. ಇದೊಂದು ಬ್ಯೂಟಿಫುಲ್ ಆಪ್ಷನ್ಸು. ನೋಡಿ, ಇವತ್ತು ಶುರುವಾತಲ್ಲಿ ನಮಗೆ ಪೇಟಿಎಮ್ನವರು, ಗೂಗಲ್ ಪೇದವರು ರೆಫರ್ ಮಾಡಿದಾಗ ನಮಗೆ ಹೇಗೆ ಕ್ಯಾಶ್ ಬ್ಯಾಕನ್ನು ಕೊಡ್ತಾಯಿದ್ರು, ಕೆಲವೊಂದು ರಿವಾರ್ಡ್ ಫಂಡ್ಗಳನ್ನು ಕೊಡ್ತಾಯಿದ್ರು. ಅದೇ ಥರ ಇವತ್ತು SDPay ಕೂಡ ನಮಗೆ ಸಾಕಷ್ಟು ಒಂದು ಬೆನಿಫಿಟ್ಸನ್ನು ಕೊಡ್ತಾಯಿದೆ. ಜೊತೆಯಲ್ಲಿ ಇದು ಶುರುವಾತಲ್ಲಿದೆ. ನೀವು ಎಷ್ಟು ಜನರಿಗೆ ಇದನ್ನು ಇನ್ಸ್ಟಾಲ್ ಮಾಡ್ತೀರೋ ಆ ಜನ ಏನು ಇನ್ಸ್ಟಾಲ್ ಮಾಡಿರ್ತಾರೆ, ಏನು ಅಲ್ಲಿ ಟ್ರಾನ್ಸಾಕ್ಷನ್ಗಳು ಆಗುತ್ತೆ, ಅದ್ರ ಮೇಲೆ ನಮಗೆ ಅಫಿಲಿಯೇಟ್ ಕಮಿಷನ್ ಸಿಗಲಿಕ್ಕಿದೆ. ಇದು ತುಂಬ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ಸೊ ಆ್ಯಪ್ ಮೊದಲಿಗೆ ಬಂದಿರುವಂಥದ್ದು ನಮ್ಮ ಕೈಗೆ. ಈ ಒಂದು ಆಪರ್ಚುನಿಟಿಯನ್ನು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಸೊ ಮಿನಿಮಮ್ $1,000 ವ್ಯಾಲೆಟಲ್ಲಿ ಮೇಂಟೈನ್ ಮಾಡಿ. ಅದಕ್ಕೂ ಕೂಡ ಕೆಲವೊಂದು ರಿವಾರ್ಡ್ ಪಾಯಿಂಟ್ಸ್ಗಳು ಕೂಡ ಇದೆ. ಸೊ ನಾನು ರೆಫರ್ ಲಿಂಕನ್ನು ಈ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, KYC ಕಂಪ್ಲೀಟ್ ಮಾಡ್ಕೊಳ್ಳಿ. $1,000 ನಿಮ್ಮ ಫಂಡ್ ಮಿನಿಮಮ್ $1,000 ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ನಾನು ನಂಬರನ್ನು ಕೊಟ್ಟಿರ್ತೀನಿ, ಆ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್, ಕ್ಯಾಶ್ ಬ್ಯಾಕ್ ಯಾವ ರೀತಿಯಲ್ಲಿ ಬರುತ್ತೆ, ಎಷ್ಟು ಬರುತ್ತೆ, ಹೇಗೆ ಬರುತ್ತೆ, ಯಾವ ರೀತಿಯಲ್ಲಿ ಅದನ್ನು ರೆಡಿ ಮಾಡ್ಕೋಬೇಕು, ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ಲಿರ್ತೀನಿ. ಸೊ ತುಂಬ ಚೆನ್ನಾಗಿದೆ ಆ್ಯಪು. ಪ್ರತಿಯೊಬ್ಬರು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಶುರುವಾತಲ್ಲಿದೆ, ಸ್ಟಾರ್ಟಿಂಗಲ್ಲಿದೆ. ಹಾಗಾಗಿ ಇದರ ಅತಿ ಹೆಚ್ಚಿನ ಬೆನಿಫಿಟ್ಸನ್ನು ನಾವು ಪಡಿಬಹುದು. 2 ವರ್ಷದವರೆಗೆ ನಮಗೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕನ್ನು ಪಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಕೊಡ್ತಾ ಇದೆ. ಒಳ್ಳೆ ಮಾರ್ಕೆಟಿಂಗ್ ಬಜೆಟಿಂದ ನಮಗೆ ಇದು ಸಿಗ್ತಾ ಇದೆ. ನೋಡಿ, ಶುರುವಾತಲ್ಲಿ ಜಿಯೋದವರು ಹೇಗೆ ನಮಗೆ ಫ್ರೀಯಾಗಿ ಕೊಟ್ಟಿದ್ದರು, ಅದೇ ಥರ ಈ ಒಂದು ಆಫರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಒಳ್ಳೆ ಅರ್ನಿಂಗ್ ಮಾಡ್ಬೋದು. ಪಾರ್ಟ್ ಟೈಮ್, ಫುಲ್ ಟೈಮ್, ಹೇಗೆ ಬೇಕಾದರೂ ನೀವು ಇದರಲ್ಲಿ ವರ್ಕ್ ಮಾಡ್ಬೋದು. ಸೊ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಆದಷ್ಟು ಬೇಗ ಆ್ಯಪನ್ನು ಇನ್ಸ್ಟಾಲ್ ಮಾಡಿ, KYC ಕಂಪ್ಲೀಟ್ ಮಾಡಿ, ನಾನು ಕೊಟ್ಟಿರೋ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು.